ನಾವು ಬೇಕಂತ ಮಾಡಿದ್ದಲ್ಲ. ಅದು ಏನಂದ್ರೆ ಆ ಫ್ರಸ್ಟ್ರೇಷನ್, ಇವಾಗ ಒಂದು ಆಫೀಸರ್ಗೆ ಹೈಯರ್ ಆಫೀಸರ್ಸ್ ಕೊಡೋ ಪ್ರೆಷರ್ ಆಗಲಿ, ಆ ಕೇಸಲ್ಲಿರೋ ಒಂದು ಏನು ಹೇಳ್ತೀವಿ ಇಂಟೆನ್ಸ್ ಆಗಲಿ, ಲೈಕ್ ಆ ಕೇಸ್ನ ಇದೇ ಸಾಲ್ವ್ ಮಾಡಿದೆ ಅಂತ ಹೋದಷ್ಟು ಆ ಕೇಸ್ ಇನ್ನ ಕ್ರಿಟಿಕಲ್ ಆಗ್ತಾನೆ ಹೋಗುತ್ತೆ. ಆ ಒಂದು ಫ್ರಸ್ಟ್ರೇಷನ್ ಇಂದ ಬರೋ ಮಾತದು. ಸರ್ ಕಥೆನೇ ಹೇಳ್ತಾ ಇದ್ದಾರೆ ಸರ್ ಇವರು ನಿಮಿಷ. ಸರ್ ಅವರು ಆ ಡೈಲಾಗ್ ಹೇಳಿರೋದು ಪ್ರೊಡ್ಯೂಸರ್ಗೆಲ್ಲ, ಇವರು ಪ್ರೊಡ್ಯೂಸರ್ ಸಿನಿಮಾ ಹೊರಗಡೆ ಬಂದ್ಮೇಲೆ ಅದು ಕ್ಯಾರೆಕ್ಟರ್ಗೋಸ್ಕರ, ಅದು ಕ್ಯಾರೆಕ್ಟರ್ ಹೇಳಿರೋ ಡೈಲಾಗ್ ಸರ್. ಐನೋ ಸರ್ ಐನೋ, ಬಟ್ ಅವರು ನೀವು ಹೇಳಿದಕ್ಕೆ ಭಯ ಪಟ್ಟು ಕಥೆನೇ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ನನಗೆ ಭಯ ಆಗೋಯ್ತು. ಈ ಸಬ್ಜೆಕ್ಟ್ ಇದೇನು ಹೇಳಿಲ್ಲ ಸರ್, ಬಿಟ್ರು ಅಂದ್ರೆ ಸಿಚುವೇಶನ್ ಸರ್, ಆ ಸಿಚುವೇಶನ್ ಸಿನಿಮಾದಲ್ಲೂ ಇದೆ. ಆ ಸಿಚುವೇಶನ್ ನೋಡಿದಾಗ ಅವರು ಕೇಳಿದ್ರು, ಇಲ್ಲ ಅದು ಅಂದ್ರೆ ಯೂಶಲ್ ಆಗಿ ಹೋಗುವಂತ ಒಂದು ಇದರಲ್ಲಿ ಆ ಒಂದು ಫೋರ್ಸ್ ಆ ಇದರಲ್ಲಿ ಅದು ಕರೆಕ್ಟ್ ಆಗಿದೆ ಅಂತ ಅವ್ರಿಗೆ ಅನಿಸ್ತು. ಆಯ್ತು ಅಂದ್ಬಿಟ್ಟು ಅದು ಅಕ್ಸೆಪ್ಟ್ ಮಾಡಿದ್ದಾರೆ, ಇವೇ ಕೊಟ್ಟಿದ್ದಾರೆ. ಸರ್ ಒಂದು ಚಿಕ್ಕ ಒಂದು 2 minutes ಬರ್ತೀನಿ ಸರ್ ಸಿನಿಮಾದಲ್ಲಿ. ಅಲ್ಲ 2 minutes ಬರ್ತೀನಿ, ನಾನೇ ಮಾಡೋಕೆ ನಾನೇ ಟ್ರೈಲರ್ ಅಲ್ಲಿ ಇರ್ತೀನಿ. ಸಾಂಗಲ್ಲೂ ಇದ್ದೀರಾ? ಸಾಂಗಲ್ಲಿ ಇಲ್ಲ, ಅದು ಸುಮ್ಮನೆ ಯೂಟ್ಯೂಬ್ ಅಲ್ಲಿ ಮಾತ್ರ ಬರ್ತದೆ ಅಷ್ಟೇ. ಸಿನಿಮಾದಲ್ಲಿ ಒಂದು ಚಿಕ್ಕ ಒಂದು 2 minutes ಬಂದು ಹೋಗ್ತೀನಿ ಸೆಂಟ್ರಲ್ ಅಷ್ಟೇ. ಈ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಅಲ್ಲಿ ಏನಂತ ವಿಶೇಷತೆ ಏನಿದೆ ಈ ಸಿನಿಮಾದಲ್ಲಿ, ಅಂದ್ರೆ ಜನ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದಕ್ಕೆ? ಅಂದ್ರೆ ನೋಡಿ, ನಾವು ಕ್ರೈಮ್ ಥ್ರಿಲ್ಲರ್ಸ್ ಇವಾಗ ಕನ್ನಡದಲ್ಲಿ ಬರ್ತಾ ಇದ್ವಿ, ಈಗ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ತೆಲುಗು ತಮಿಳಲ್ಲಿ ಇವತ್ತಿಗೂ ಕ್ರೈಮ್ ಥ್ರಿಲ್ಲರ್ಸ್ ಎವರ್ಗ್ರೀನ್ ಆಗಿ ಅದು ಯಾವತ್ತೂ ಬರ್ತಾನೆ ಇದೆ ಸಿನಿಮಾಗಳು. ಅಂದ್ರೆ ಹೊಸ ಹೊಸ ಸ್ಕ್ರಿಪ್ಟ್ ನಮ್ಗೇನಂದ್ರೆ ಇನ್ವೆಸ್ಟಿಗೇಷನ್ಸು, ಸಿನಿಮಾ, ಪೊಲೀಸ್ ಸಂಬಂಧಪಟ್ಟಂಗೆ ಸಾವಿರಾರು ಕೇಸ್ಗಳು, ಸಾವಿರಾರು ಡಿಫ್ರೆಂಟ್ ಆದ ಕೇಸ್ಗಳು, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಕೇಸ್ಗಳಿರುತ್ತೆ. ಆ ಕೇಸ್ಗಳನ್ನ ಹೆಂಗೆ ಇವರು ಹ್ಯಾಂಡಲ್ ಮಾಡ್ತಾರೆ, ಯಾವ ಥರ ಅದನ್ನು ಸಾಲ್ವ್ ಮಾಡ್ತಾರೆ, ಯಾವ ಥರ ತೊಗೊಂಡು, ಈ ಥರ ಸಬ್ಜೆಕ್ಟ್ ವೈಸ್ ಗ್ರಿಪ್ಪಿಂಗ್ ಆಗಿ ನಿಮಗೆ ತೊಗೊಂಡೋಗೋ ಥರ ಸಬ್ಜೆಕ್ಟ್ ಅದು. ಆಮೇಲೆ ಕ್ರೈಮ್ ಥ್ರಿಲ್ಲರ್ ಅಂದ್ರೆ ಯಾವತ್ತಿಗೂ ನಾವು ಅಂದರೆ ಏನಾಗುತ್ತೆ, ನೆಕ್ಸ್ಟ್ ಏನಾಗ್ಬೋದು ನಾವು ಕ್ಯೂರಿಯಾಸಿಟಿ ಉಡ್ಸ್ಕೊಂಡು ಹೋಗುತ್ತೆ. ಆ ಥರ ಒಂದು ಲೈನ್ ಇಟ್ಕೊಂಡು ಸಿನಿಮಾ ಕಿರಣ್, ಆ್ಯಕ್ಚುಲಿ ನಾನು ದಮಯಂತಿ ಸಿನಿಮಾ ಮಾಡ್ಬೇಕಾದ್ರೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲಿ ಒಂದು ದಮಯಂತಿ ರಿಲೀಸ್ ಆದಮೇಲೆ ಒಂದು ಲೈನ್ ಎತ್ಕೊಂಡ್ಬಂದ, ಚಿಕ್ಕದಾಗಿ ಒಂದು ಲೈನ್ ಎತ್ಕೊಂಡ್ಬಂದ. ಸರ್ ಈ ಥರ ಒಂದು ಸಬ್ಜೆಕ್ಟ್ ಲೈನ್ ಅಂದ್ಕೊಂಡಿದ್ದೀನಿ, ಈ ಥರ ಇದೆ ಅಂತೇಳಿ ಅಂದ್ಕೊಂಡಿದ್ದೆ. ಬಂದ ಲೈನ್ ಇಷ್ಟ ಆಯಿತು, ಓಕೆಪ್ಪ ನಾನು ಇದು ಸ್ಕ್ರೀನ್ ಪ್ಲೇ ಮತ್ತು ಇದರದೆಲ್ಲ ಪ್ಲ್ಯಾನ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಕಿನಾಲ್ ರಾಜರನ್ನು ಕರೆಸಿದ್ವಿ, ಡೈಲಾಗ್ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಇದಕ್ಕೆ ಹೀರೋ ಯಾರು ಅಂತ ಒಂದು ಹುಡುಕಾಟ ನಡೀತಾ ಇತ್ತು, ಅಂದ್ಕೊಳ್ತಾ ಇದ್ವಿ. ಅಕಸ್ಮಾತಾಗಿ ನಮಗೆ ಒಂದು ಮೀಟಿಂಗ್, ನಂದು ಚಂದನ್ ಶೆಟ್ಟಿ ಅವ್ರದ್ದು ಒಂದು ಶೆಲ್ಟನ್ ಹೋಟ್ಲದ್ದು ಒಂದು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗಲ್ಲಿ ನನಗೆ ಅವ್ರದ್ದು ಅಂಬಲ್ನೆಸ್ ಆಗ್ಬೋದು, ಮತ್ತು ಅಂದರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ ಮುಂಚೆ ಬೇರೆ ಥರನೇ ಅನಿಸ್ತಾರೆ. ಬಟ್ ಆದಾಗ ನನಗೆ ಅನಿಸಿದ್ದು, ಒಂದು ಇಷ್ಟು ಅಂಬಲ್ ಆಗಿದ್ದಾರೆ, ಇಷ್ಟು ಚೆನ್ನಾಗಿದೆ, ಯಾಕೆ ಒಂದು ಸಿನಿಮಾ ಮಾಡಬಾರ್ದು ಇವ್ರಿಗೆ, ಆ ಸಬ್ಜೆಕ್ಟ್ ಇವ್ರಿಗೆ ಯಾಕೆ ಮಾಡಬಾರ್ದು ಅನಿಸ್ತು. ಅವತ್ತು ಸ್ಟಾರ್ಟ್ ಆಗಿ ಜರ್ನಿ ಸ್ಟಾರ್ಟ್ ಆಯಿತು. ಫಸ್ಟ್ ಕಾಪಿ ನೋಡಿದ್ಮೇಲೆ ಈಗ ನಿಮ್ಮ ರಿಯಾಕ್ಷನ್ ಹೇಗಿರ್ತದೆ? ಫಸ್ಟ್ ಕಾಪಿ ನೋಡಿದ್ಮೇಲೆ ನಾನು ಈ ಸಿನಿಮಾ ರಿಲೀಸ್ ಮಾಡಬೇಕು, ಥಿಯೇಟ್ರಿಗೆ ಬರಬೇಕು ಅನ್ನೋ ಡಿಸಿಷನ್ ಅದೇ. ಸಿನಿಮಾನ ಆ್ಯಾವ್ರೇಜ್ ನನಗೊಂದು ಅನಿಸಿದ್ರು, ಯಾಕಂದರೆ ಒಂದು 200 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ನಾನು. ಅಂದರೆ ಸಿನಿಮಾ ನೋಡೋವಾಗ ತುಂಬ ಚೇಂಜಸ್ ಮಾಡಿದ್ದು. ಸಿನಿಮಾ ಶೂಟಿಂಗ್ ಆದಮೇಲೆನೂ ತಿರ್ಗಾ ಇನ್ನೂ ಬೇಕು, ಕೆಲವು ಶಾರ್ಟ್ಸ್ ಬೇಕು, ಸೀನ್ಸ್ ಬೇಕು ಅಂದಾಗ ಪಾಪ ಅವ್ರನ್ನೆಲ್ಲ ಕರೆದು ತಿರ್ಗಾ ನಮ್ಗೆ ಏನು ಸಿನಿಮಾಗೆ, ಯಾಕಂದರೆ ಕೆಲವು ಟೈಮ್ ಏನಾಗುತ್ತೆ, ಶೂಟಿಂಗ್ ಆಗೋಗಿದೆ ಬಿಡು, ಇದರಲ್ಲೇ ಆಟ ಆಡೋಣ, ಇದರಲ್ಲೇ ಮಾಡೋಣ, ಆ ಥರ ಇಲ್ಲ. ಟೈಮ್ ತೊಗೊಂಡ್ರು ಪರವಾಗಿಲ್ಲ, ಇನ್ನೂ ಸ್ವಲ್ಪ ಶೂಟ್ಸ್ ಎಕ್ಸ್ಟ್ರಾ ಮಾಡಿಸಿ ಆ ಕತೆಗೆ ನಾವು ನ್ಯಾಯ ಒದಗಿಸ್ತೀವ ಇಲ್ವಾ ಅಂತ ಒಂದು 10 ಸತಿ ಎಲ್ಲ ಕೂತ್ಕೊಂಡು ಸಿನಿಮಾ ನೋಡಿ ಇದಕ್ಕೆ ಏನೋ ಒಂದು ಮಾಡಬೇಕು ಅಂತ ಎಲ್ಲ ಇದು ಮಾಡಿಕೊಂಡು ಶೂಟ್ಗಳು ಮಾಡಿ ಫೈನಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ನಾನೇನು ಅಂದ್ಕೊಂಡಲ್ಲ ಆ ಕತೆ ಸ್ಕ್ರೀನಲ್ಲಿ ಕಾಣ್ತು. ಓಕೆ ಇವಾಗ ಥಿಯೇಟ್ರಿಗೆ ಬರೋಣ ಅಂದ್ಕೊಂಡು, ಇಲ್ಲ ಸ್ವಲ್ಪ ಹಂಗೆ ಇತ್ತು ಅಂದಿದ್ರು, ನಾನು ಡೈರೆಕ್ಟ್ OTT ರಿಲೀಸ್ ಮಾಡೋಂತಾನೆ ಪ್ಲ್ಯಾನ್ ಮಾಡಿದ್ದೆ ಫಸ್ಟೇ. ಬಟ್ ಸಿನಿಮಾ ಚೆನ್ನಾಗಿರೋದ್ರಿಂದ ಒಂದು ಒಳ್ಳೆ ಕಂಟೆಂಟು ನಾವು ಥಿಯೇಟ್ರಿಗೆ ತೋರ್ಸೋಣ ಈ ಸಿನಿಮಾ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಂದಿದೆ ಸರ್, ಅಂದರೆ ಈ ಸೇಮ್ ಸ್ಟೋರಿ ಬಂದಿಲ್ಲ, ಅಂದರೆ ಲೈನ್ ಏನಿದೆ ಅದು ಬಂದಿಲ್ಲ. ಆ ರಿಲೇಟೆಡ್ ಅಂದರೆ ಕ್ರೈಮ್ ಅಂದರೆ ನಿಮಗೆ ಗೊತ್ತು, ಒಂದು ಕ್ರೈಮ್ ಒಂದು ಊರಲ್ಲಿ ಕ್ರೈಮ್ ನಡೆಯುತ್ತೆ, ಆ ಇದ್ರ ಕತೆ ಬೇರೆ ಬೇರೆ ರೀತಿ ಇರುತ್ತೆ. ಬಟ್ ಇದೊಂದು ಡಿಫ್ರೆಂಟ್ ಕೇಸ್. ಹೌದು, ಅಂದರೆ ನಿಮಗೆ ನೋಡಿ 2 ಸಾಂಗ್ ಇದೆಯಲ್ವಾ, ಫಸ್ಟ್ ಹಾಫ್ ಅಲ್ಲೇ ಬಂದ್ಬಿಡುತ್ತೆ ನಿಮಗೆ ಫಸ್ಟ್ ಹಾಫ್ ಆದಮೇಲೆ ಅಸೂತದಾರ ಟೈಟಲ್ ಸಾಂಗ್ ನೋಡಿದ್ರಲ್ಲ, ಆ ಥರ ಎಂಟೈರ್ ನಿಮ್ಮ ಸಿನಿಮಾ ಗ್ರಿಪ್ಪಿಂಗಲ್ಲಿ ನೀವೇನಂದ್ರಲ್ಲ ಸೀಟ್ ಎರ್ಜು, ಅದನ್ನ ಪ್ರಯತ್ನ ಪಟ್ಟಿದ್ದೀವಿ. ಇನ್ನು ನೀವು ನೋಡಿ ಡಿಸೈಡ್ ಮಾಡಿ ನೀವು ಹೇಳ್ಬೇಕು ನಮಗೆ ಏನು ಮಾಡಿದ್ದೀವಿ ನೋಡಿ. ಇಲ್ಲ ಅದನ್ನೇ ಹೇಳ್ತಿರೋದು, ಕತೆ ಸ್ಟಾರ್ಟ್ ಆದ್ಮೇಲೆ ಸಾಂಗ್ಸ್ ಬರಲ್ಲ ನಿಮಗೆ. ಮೇನ್ ಸ್ಲಾಟ್ ಆಫ್ ಕತೆಗೆ ಹೋದ್ಮೇಲೆ
ಸಾಂಗ್ಸ್ ಬರಲ್ಲ. ಫಸ್ಟ್ ಹಾಫ್ ಅಲ್ಲಿ 2 ಸಾಂಗ್ ಮುಗ್ದೋಗುತ್ತೆ, ಡ್ಯಾನ್ಸ್ ಸಾಂಗ್ ಮುಟ್ಟಿದ್ದು. ಸ್ಲಾಟ್ ಹೋದ್ಮೇಲೆ ನಿಮ್ ಸ್ಟೋರಿ ಮೇಲೆ ಹೋಗ್ತಿರ್ತೀರ. ಯಾಕಂದ್ರೆ ಇನ್ನೊಂದು ಸಾಂಗ್ ಅಷ್ಟೊಂದು ಟೈಮ್ ಇತ್ತ ಅಲ್ಲ ಹೀರೋಯಿನ್ ಕೇಳ್ತಾರೆ ಪೊಲೀಸ್ ಸರ್ ಲವ್ ಮಾಡಬಾರ್ದಾ ಅವ್ರ ಮನಸ್ಸು ಇಲ್ಲ. ಅದು ಸರ್ ಆಕ್ಚುಲಿ ಫಸ್ಟ್ ಹಾಫ್ ಅಲ್ಲಿ 2 ಸಾಂಗ್ ಮುಗ್ದೋಗ್ಬಿಡುತ್ತೆ. ಅಲ್ಲಿವರೆಗೂ ಸಿನಿಮಾ ಅಂದ್ರೆ ಡಿಮ್ಯಾಂಡ್ ಮಾಡ್ತಾ ಇರುತ್ತಾ ಆ ಸಿಚುವೇಶನ್ ಅಲ್ಲಿ ಸಾಂಗ್ ಬರಬೇಕು ಅಂತ. ಅದಾದ್ಮೇಲೆ 3ನೇ ಸಾಂಗ್ ಏನಿದೆ ಅದು ಕತೆ ಒಳಗಡೆ ಇದೆ ಸಾಂಗ್. ಇನ್ನು 4ನೇ ಸಾಂಗ್ ಒಂದಿತ್ತು. ಆಕ್ಚುಲಿ ಏನಂದ್ರೆ ಸೆಂಟ್ರಲ್ಲಿ ಸಾಂಗ್ ಎಲ್ಲ ರೆಡಿ ಮಾಡಿದ್ವಿ, ಬಟ್ ಈಗ ಎಡಿಟಿಂಗ್ ಅಲ್ಲಿ ನೋಡುವಾಗ ಸಾಂಗ್ ಒಂದು ಸಿನಿಮಾನ ಡೌನ್ ಮಾಡ್ತಾ ಇದೆ. ಯಾಕಂದ್ರೆ ನಾವೀಗೆಲ್ಲ ರೆಡಿ ಮಾಡ್ಕೊಂಡು ಸಾಂಗ್ ಎಲ್ಲ ಖರ್ಚು ಮಾಡಿ ಎಲ್ಲ ಮಾಡಿದೀವಿ. ಬಟ್ ಆದ್ರೂ ಆ ಸಿನಿಮಾನ ಯಾವಾಗ ಕತೆ ಮೇನ್ ಸ್ಲಾಟ್ ಹೋಗುವಾಗ ಒಂದು ಸಾಂಗ್ ಮಾತ್ರ ಡ್ರಾಪ್ ಮಾಡ್ತಾ ಇದೆ. ಆ ಜಾಗದಲ್ಲಿ ಸಾಂಗ್ ಅವಶ್ಯಕತೆ ಇಲ್ಲ ಅಂತಾನೆ ಸೆಕೆಂಡ್ ಹಾಫ್ ಅಲ್ಲಿ ಇನ್ನೊಂದು ಸಾಂಗ್ ಇತ್ತು. ಆ ಸಾಂಗ್ ನ ನಾವು ಪ್ರಮೋಷನ್ ಸಾಂಗ್ ಆಗಿ ಯೂಸ್ ಮಾಡ್ಕೊಂತೀವಿ. ಬಿಸ್ನೆಸ್ ವೈಸ್ ಏನಾರ ಆಯ್ತಾ? ಯಾಕಂದ್ರೆ ನೀವು ಸ್ವಲ್ಪ ಅದರಲ್ಲ ಮತ್ತೆ ಪ್ಲಾನ್ ಆಗಿರ್ತೀರಿ. ಬಿಸ್ನೆಸ್ ವೈಸ್ ಇವತ್ತು ಹೆಂಗಿದೆ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗ ತುಂಬಾ 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 ಕಷ್ಟದ ಪರಿಸ್ಥಿತಿಯಲ್ಲಿ ಇದೀವಿ ನಾವೆಲ್ಲ. ನಿರ್ಮಾಪಕರಾಗ್ಬೋದು, ನಿರ್ದೇಶಕರಾಗ್ಬೋದು, ಎಲ್ಲ ಪ್ರತಿಯೊಂದು. ಯಾಕಂದ್ರೆ ಇಲ್ಲಿವರೆಗೂ ನಾವು ಸಿನಿಮಾ ಮಾಡ್ತಿದ್ದು ಥಿಯೇಟರ್ಗೋಸ್ಕರ ಸಿನಿಮಾ ಮಾಡ್ತಿದ್ವಿ ಫಸ್ಟ್. ಅವಾಗ ತುಂಬಾ ಚೆನ್ನಾಗಿತ್ತು. ಥಿಯೇಟರ್ನಲ್ಲಿ ಜನ ಬಂದು ಥಿಯೇಟರ್ ಡಿಸೈಡ್ ಮಾಡೋರು ಸಿನಿಮಾ ಚೆನ್ನಾಗಿದೆ ಇಲ್ವಾ ಅಂತ. ಅದಾದ್ಮೇಲೆ ಈ OTT ಅಂತ ಒಂದು ಬಂತು. ಅದು ಬಂದು ಇಡೀ ಸಿನಿಮಾ ರಂಗನ ಹಾಳು ಮಾಡಿ ಮೂಲೆ ಬಿಸಾಕ್ಬಿಡ್ತು. ಯಾಕೆಂದ್ರೆ ಇವತ್ತು ಥಿಯೇಟರ್ ನೋಡಿ, ಅವ್ರು ಬಂದು ಒಂದಷ್ಟು ದಿನ ಎಲ್ಲರಿಗೂ ಅಭ್ಯಾಸ ಮಾಡಿದ್ರು OTT ನ. ಎಲ್ಲ ನಾವೇನ್ ಮಾಡಿದ್ವಿ, OTT ಅವ್ರು ದುಡ್ಡು ಕೊಡ್ತಾರೆ ಅಂತ ಎತ್ಕೊಂಡು OTT ಸಿನಿಮಾ ಕೊಟ್ವಿ. ಆಮೇಲೆ ಏನ್ ಮಾಡಿದ್ರು, ಈಗ ಅದು ಅಭ್ಯಾಸ ಆಗೋದ್ಮೇಲೆ ಥಿಯೇಟರ್ಗೂ ಜನ ಬರಲ್ಲ. ಈ ಕಡೆ OTTಗೆ ನಾವು ತಗೊಳ್ಳಲ್ಲ. ಈಗ ನೀವು ಬಂದು ಪರ್ಸೆಂಟೇಜ್ ಹಾಕೊಳ್ಳಿ, ಶೇರ್ ಬೇಸ್ ಹಾಕಿ, ಈ ತರ ಒಂದು ಸ್ಥಿತಿಯಲ್ಲಿ ನಮ್ಮ ಇಡೀ ಚಿತ್ರರಂಗ ಇದೆ. ಈಗ ತೆಲುಗು ತಮಿಳೆಲ್ಲ ದುಡ್ಡು ಕೊಟ್ಟು ತಗೊಂತ ಇದ್ದಾರೆ. ಯಾವುದೇ ಸಿನಿಮಾ ಆಗಿರ್ಲಿ ದುಡ್ಡು ಕೊಡ್ತಾರೆ. ಚಿಕ್ಕ ಸಿನಿಮಾ ಆದ್ರೂ ಒಂದು ಬಜೆಟ್ ಕೊಡ್ತಾರೆ, 2 ಕೋಟಿ 3 ಕೋಟಿ 5 ಕೋಟಿ ಅಂತ. ಅದೇ ಕನ್ನಡ ಸಿನಿಮಾಗೆ ದೊಡ್ಡಿರೋ ಇದ್ರು ಒಂದ್ ಲೆವೆಲ್ ದೊಡ್ಡಿರೋ ಇದ್ರು ಸಿನಿಮಾಗೆ ದುಡ್ಡು ಕೊಡಕ್ ರೆಡಿ ಇಲ್ಲ, ಶೇರ್ ಬೇಸ್ ಹಾಕೊಳ್ಳಿ ಅಂತ. ಈ ತರ ಪರಿಸ್ಥಿತಿಲಿ ನಮ್ಮ ಇಂಡಸ್ಟ್ರಿ ಇದೆ. ಇದ್ರ ಬಗ್ಗೆ ಇಡೀ ಇಂಡಸ್ಟ್ರಿ ಮಾತಾಡ್ಬೇಕು ಅದ್ರ ಬಗ್ಗೆ. ಯಾಕಂದ್ರೆ ಈಗ ನಾವು ನಮ್ಮ ಸಿನಿಮಾ ಬಂದಾಗ ಇನ್ನೊಬ್ರು ಬಂದಾಗ ಅವ್ರ ಸಿನಿಮಾ ಮಾತಾಡ್ತಾರೆ, ಇದೆಲ್ಲ ಅಲ್ಲ. ಬಟ್ ಇದಕ್ಕೇನು ಅಂದ್ರೆ ಇವತ್ತು ಲಾಸ್ಟ್ಗೆ TV ರೈಟ್ಸ್ ತಗೊಂತಾ ಇಲ್ಲ, OTT ತಗೊಂತಾ ಇಲ್ಲ. ಫೈನಲಿ ನಾವು ಇವಾಗ ಏನಾಗಿದೆ ಅಂದ್ರೆ ತಿರ್ಗಾ ಥಿಯೇಟರ್ಗೆ ಬರ್ತಿದ್ವಿ, ಥಿಯೇಟರ್ ಜನ ಬರ್ತಿಲ್ಲ. ಕಾರಣ ಏನು ಅಂದ್ರೆ OTT ಅಭ್ಯಾಸ ಆಯ್ತು ಅವ್ರಿಗೆ, ಈ ಕಡೆ ಥಿಯೇಟರ್ ಜನ ಬರ್ತಿಲ್ಲ. ಬಿಡು OTT ಇಷ್ಟು ಸಲ ಬರ್ತದೆ ಅನ್ನೋದುಂತೆ. ಈ ತರ ಎಲ್ಲ ಮೈಂಡ್ ಸೆಟ್ ಒಂದು ಇದಾಗಿದೆ. ಅಂದ್ರೆ ಕ್ವಾಲಿಟಿ ಆಫ್ ಸಿನಿಮಾನು ಕಾರಣ ಆಗಿದೆ, ಇಲ್ಲ ಅಂತಿಲ್ಲ. ಆದ್ರೆ ಬಟ್ ಏನಾಗಿದೆ ಅಂದ್ರೆ ಫಸ್ಟ್ ಒಂದು 80% ಆಫ್ ಮೂವೀಸ್ ನಮ್ಗೆ ಥಿಯೇಟರ್ ಬಂದು ನೋಡೋದು. ಯಾಕಂದ್ರೆ ನಾನು 2008 ಅಲ್ಲಿ ಇಂಡಸ್ಟ್ರಿಗೆ ಬಂದವನು. ಅವಾಗ ಇನ್ನೂ ಪ್ರಿಂಟ್ ಇತ್ತು. ನಾವೆಲ್ಲ ಪ್ರಿಂಟಲ್ಲಿ ಎತ್ಕೊಂಡು ಹೋಗಿ ಥಿಯೇಟರ್ ಕೊಡ್ತಾ ಇದ್ವಿ. ಅವತ್ತು ಹೆಂಗಿತ್ತು ಅಂದ್ರೆ ಪೈರಸಿ ಇಲ್ಲ, ಮತ್ತೊಂದಿಲ್ಲ, ಎಲ್ಲ ಸಿನಿಮಾ ನೋಡೋದು. ಇವತ್ತು ಏನಾಗುತ್ತೆ, ಇವತ್ತು ನೋಡಿ ರಿಲೀಸ್ ಮಾಡ್ತೀವಿ, ಮ್ಯಾಟ್ನಿ ಆಗಿರುತ್ತೋ ಇಲ್ವೋ ಆಲ್ರೆಡಿ ಯಾವುದೋ ಕೆಲವು ಅಪ್ಲಿಕೇಶನ್ಸ್ ಅಲ್ಲಿ ಆಲ್ರೆಡಿ ಫುಲ್ ಫಿಲಮ್ HD ಪ್ರಿಂಟ್ ಅಂತ ಬರ್ತದೆ. ಅದನ್ನೇ ಸರ್ ಹೇಳ್ತಾ ಇರೋದು. ಈಗ OTTನೂ ನೋಡ್ತಿಲ್ಲ. ಈ ಕಡೆ ಇದೆಲ್ಲ ಏನಂದ್ರೆ ಒಂದು ಕರೆಕ್ಟ್ ಕಾಲಮ್ ಅಲ್ಲಿ ಬರಬೇಕು. ಅದಕ್ಕೆ ಎಲ್ಲ ಇಡೀ ಇಂಡಸ್ಟ್ರಿ ನಿಂತ್ಕೋಬೇಕು. ಯಾಕಂದ್ರೆ ಒಬ್ರು ಕೈಲಿ ಏನು ಇಲ್ಲ ಇದು. ಯಾಕಂದ್ರೆ ಹಂಗೆ ನಿಂತ್ಕೊಂಡಾಗ ನಮಗೆ ಒಂದು ರಿಸಲ್ಟ್ ಸಿಗ್ಬೇಕಾದ್ರೆ ನೋಡಿ, ಈಗ ನಾನು ಸಿನಿಮಾ ಮಾಡಿದ್ದೀನಿ. ಈಗ ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ, ನಿಜವಾಗ್ಲೂ ನೆಕ್ಸ್ಟ್ ನೋಡೋಣ. ಈಗ ಇಲ್ಲೋರ್ಗು ನಾನು 4 ಸ್ಕ್ರಿಪ್ಟ್ ರೆಡಿ ಮಾಡಿಟ್ಟಿದ್ದೆ ನಾನು. ಈ ತರ ನಿರ್ದೇಶಕನ ಹೊಸಬ್ರನ್ನ, ಹೊಸ ಟೆಕ್ನಿಷಿಯನ್ಸ್ನ, ಈಗ ನಮ್ಮ ಕಿನ್ನಲ್ ರಾಜ್ ಅವ್ರನ್ನ ನಾನು ಹೇಳಿದ್ರು. ನನ್ಗೇನಂದ್ರೆ ಹೊಸ ಟೆಕ್ನಿಷಿಯನ್ಸ್, ಹೊಸ ಆರ್ಟಿಸ್ಟ್ಗಳು, ಹೊಸಬ್ರು ಅಂದ್ರೆ ಎನಿ ಟೈಮ್ ನನಗೆ. ಯಾಕಂದ್ರೆ ನಾನು ಹೊಸದಾಗಿ ಬಂದಾಗ ನನಗೆ ಯಾರು ಪ್ರೋತ್ಸಾಹ ಕೊಟ್ಟಿಲ್ಲ, ಒಬ್ರು ಬಂದು ನಿಂತಿಲ್ಲ. ಬಟ್ ಅವ್ರು ಬರೋವಾಗ ನಾವೇನೋ ಒಂದು ಮಾಡ್ಬೇಕು ಅಂತ ಹೇಳಿ ನಾನೇನ್ ಮಾಡ್ತೀನಿ, ಯಾವುದೇ ಹೊಸ ಟೆಕ್ನಿಷಿಯನ್ ಬಂದಾಗ್ಲಿ, ಆರ್ಟಿಸ್ಟ್ಗಳು ಬಂದಾಗ್ಲಿ, ಅವ್ರಿಗೆ ಫಸ್ಟ್ ನಾನು ಯಾಕಂದ್ರೆ 4 ಜನ ಹಳಬ್ರಿದ್ರೆ ಅಟ್ಲೀಸ್ಟ್ 2 ಒಳ್ಳೆ ಹೊಸಬ್ರು ಬರಬೇಕು. ಹಳಬ್ರು ಹೊಸಬ್ರು ಮಿಕ್ಸ್ ಮಾಡೋ ಒಂದು ಇದರಲ್ಲಿ ಮಾಡ್ತಿದ್ದೆ. ಬಟ್ ಇವತ್ತು ನೋಡಿ ನಾನು 4 ಸಿನಿಮಾ ಮಾಡ್ಬೇಕಾಯ್ತು, 4 ಸ್ಕ್ರಿಪ್ಟ್ ಹಂಗೆ ಆಫೀಸಲ್ಲಿ ಇದೆ. ಯಾಕಂದ್ರೆ ಈ ಪರಿಸ್ಥಿತಿಯಲ್ಲಿ ನಾವು ಈ ಥಿಯೇಟರ್ಲ್ಲೇ ಪ್ರೂವ್ ಮಾಡಬೇಕು. ಅದಕ್ಕೆ ಥಿಯೇಟರ್ಗೆ ಬರೋಣ. ಥಿಯೇಟರ್ ಪ್ರೂವ್ ಆದ್ರೆ ನೆಕ್ಸ್ಟ್ OTT. ಸರ್ ಇಲ್ಲ, ಕರೆಕ್ಟ್ ನೀವು ಹೇಳ್ತಿರೋದು. ನನಗೆ ನಂಬಿಕೆ ಇರೋದೇ OTT ಮೇಲೆ. ಬಿಕಾಸ್ ನಾನು ಒಬ್ಬ ಸ್ಮಾಲ್ ಸ್ಕ್ರೀನ್ ಆರ್ಟಿಸ್ಟ್. ಅಂದ್ರೆ ನಾನು ಇಂಟ್ರೊಡಕ್ಷನ್ ಆಗಿದೆ ಚಿಕ್ಕ ಸ್ಕ್ರೀನ್ ಅಲ್ಲಿ. ಫ್ರಮ್ ಬಿಗ್ ಬಾಸ್ ಇಂದ ನಾನು ಸ್ವಲ್ಪ ಪ್ರಚಲಿತ ಆಗಿದ್ದು. ಸೊ ಜನಕ್ಕೆ ನನ್ನ ಟಿವಿಲಿ ನೋಡಿ ಅಭ್ಯಾಸ. ಸೊ ನಮ್ಮ ಪ್ರೊಡ್ಯೂಸರ್ ಹೇಳಿದ್ದು ಅಷ್ಟೇ, ಸರ್ ಥಿಯೇಟರ್ ಏನಾಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ ಸರ್. ಸಿನಿಮಾ OTT ಖಂಡಿತವಾಗ್ಲೂ ಹಿಟ್ ಆಗೇ ಆಗುತ್ತೆ ಸರ್ ಈ ಸಿನಿಮಾ ಅಂತ ಅವ್ರು ಅದೇ ಹೇಳಿರೋದು. ಸೊ ನಾವು ಈ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ನೆಕ್ಸ್ಟ್ ಯಾವ OTTಗೆ ನಾವು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಸೇಲ್ ಮಾಡ್ತೀವಿ ಅವ್ರ ಹೆಸರು ಇಟ್ಕೊಂಡು ನಾವು ಪ್ರಮೋಷನ್ ಕಂಟಿನ್ಯೂ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇವಾಗ ಏನಾಗ್ತಿದೆ ಅಂದ್ರೆ ಸಿನಿಮಾ ಥಿಯೇಟರ್ ಬರುತ್ತೆ, ಆಮೇಲೆ ಹೋಗುತ್ತೆ, ಮತ್ತೆ ಯಾವ OTT ಪ್ಲಾಟ್ಫಾರ್ಮ್ ಅಲ್ಲ ಸಿನಿಮಾ ಇದೆ ಅನ್ನೋದು ಯಾರಿಗೂ ಇವತ್ತರೆಗೂ ಐಡಿಯಾನೇ ಇಲ್ಲ, ಗೊತ್ತೇ ಆಗಿಲ್ಲ. ಸೊ ಆ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ ನಾವು ಈ ಸಿನಿಮಾ ಮುಖಾಂತರ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಅಂದ್ರೆ ಥಿಯೇಟರ್ಗೆ
ನಾವೆಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಅದೇ ರೀತಿ OTT-ಗೂ ನಾವು ಪ್ರಾಮುಖ್ಯತೆ ಕೊಡ್ಲೇಬೇಕಾಗಿರೋ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು ಇವಾಗ. ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಇವಾಗ ಕಾಲ ಬದಲಾಗಿದೆ, ಮುಂಚೆ ತರ ಇಲ್ಲ. ಇವಾಗ ಎಂಟರ್ಟೈನ್ಮೆಂಟ್ ಮುಂಚೆ ಇದ್ದಿದ್ದು ಥಿಯೇಟರ್ಸ್ ಅಲ್ಲಿ ಮಾತ್ರ, ಇವಾಗ ಎಂಟರ್ಟೈನ್ಮೆಂಟ್ ಎಲ್ಲ ಜೇಬಲ್ಲಿದೆ. ಅವ್ರ ಜೇಬಿಂದ ಫೋನ್ ತೆಗಿತಾರೆ, ಅವ್ರಿಗೆ ಏನ್ ಬೇಕು ಎಂಟರ್ಟೈನ್ಮೆಂಟ್ ಅವ್ರು ತಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ರಿಯಾಲಿಟಿನ ನಾವು ಅರ್ಥ ಮಾಡ್ಕೊಂಡು ಸೊ ಅದ್ರ ಜೊತೆ ಜೀವನ ಮಾಡಿದ್ರೆ ನಮ್ಮ ಕಲಾವಿದ್ರ ಜೀವನ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಿನಿಮಾಗಳು ಕಮ್ಮಿ ಆಗ್ತಾ ಹೋಗ್ತದೆ. ಸರ್ ಹೇಳಿದ್ರು ಇವಾಗ ಇವ್ರು ನಾಲ್ಕು ಸ್ಕ್ರಿಪ್ಟ್ ಮಾಡಿ ಇಟ್ಕೊಂಡಿದ್ರಂತ, ಇವಾಗ ಅವ್ರಿಗೆ ಡೌಟ್ ಇದೆ, ಇವಾಗ ನಾನು ಸಿನಿಮಾ ಮಾಡ್ಬೇಕೋ ಬೇಡವೋ ಅಂತ. ಸೊ ಹಾಗಾಗಿ ನೀವು ಹೇಳಿದಂಗೆ OTT ತಕ್ಕನಾದಂತ ಸಿನಿಮಾಗಳನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಸರ್. ಹೌದು, ಅಂದ್ರೆ ಇವಾಗ ಬಿಗ್ ಬಜೆಟ್ ಸಿನಿಮಾಗಳು ಅಂತ ಇರುತ್ತೆ ಸರ್, ಅದೇ ಬಿಗ್ ಪ್ಲೇಯರ್ಸ್ ಎಲ್ಲ ಇದ್ದಾರೆ ಸರ್. ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇದೆ. ಅವ್ರಿಗೆ ಎಷ್ಟೇ ಲಾಸ್ ಆದ್ರೂ, ಕೋಟಿಗಟ್ಟಲೆ ಲಾಸ್ ಆದ್ರೂ ಅವ್ರಿಗೆ ಇನ್ನೊಂದ್ ಕಡೆ ಏನೋ ರಿಕವರ್ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಇವಾಗ ಸ್ಮಾಲ್ ಪ್ರೊಡಕ್ಷನ್ಸ್ ಗಳಿಗೆಲ್ಲ ಆ ತರ ಶಕ್ತಿಗಳು ತುಂಬಾ ಕಮ್ಮಿ ಇದೆ. ಒಂದ್ ಸಿನಿಮಾ ಮಾಡ್ತಾರೆ, ಫ್ಲಾಪ್ ಆಯ್ತು ಅಂತಂದ್ರೆ ಅವ್ರು ಮತ್ತೆ ಕೈ ಹಾಕಕ್ಕೆ ಬರೋದಿಲ್ಲ ಆ ಜಾಗಕ್ಕೆ. ಸೊ ಹಾಗಾಗಿ ಸ್ವಲ್ಪ ಈಕ್ವೇಶನ್ ನ ಚೇಂಜ್ ಮಾಡಬೇಕಾಗಿದೆ, ಸಿನಿಮಾ ಮಾಡುವಂತ ಈಕ್ವೇಶನ್, ಬಜೆಟಿಂಗ್ ಈಕ್ವೇಶನ್ಸ್. ಸೊ ಆಮೇಲೆ ಆರ್ಟಿಸ್ಟ್ಗಳು ಕೂಡ ಪ್ರೊಡ್ಯೂಸರ್ಸ್ಗಳ ಜೊತೆ ಕೈ ಜೋಡಿಸಬೇಕಾಗಿದೆ. ಇವಾಗ ಏನ್ ಮುಂಚೆ ರೆಮ್ಯುನರೇಷನ್ ಕೊಟ್ಬಿಟ್ಟು ಸಿನಿಮಾ ಮಾಡಿಸ್ಕೊಳ್ತಾ ಇದ್ರು. ಸೊ ಆರ್ಟಿಸ್ಟ್ಗಳು ಇವಾಗ ಶೇರ್ ಬೇಸಿಸ್ ಅಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಪ್ರೊಡ್ಯೂಸರ್ಗೂ ಒಳ್ಳೇದಾಗುತ್ತೆ, ಆರ್ಟಿಸ್ಟ್ಗಳಿಗೂ ಒಳ್ಳೇದಾಗುತ್ತೆ. ಬೇರೆ ತರ ಇತ್ತು ಅವಾಗೆಲ್ಲ, ತೆಲುಗುನಲ್ಲಿ ತಮಿಳಲ್ಲೆಲ್ಲ. ಇವಾಗ ನೀವು ಈ ರೀತಿ ಹೊಸದಾಗಿ ಚೇಂಜ್ ಆಗ್ತಾ ಇದ್ದೀರಾ. ಅಲ್ಲೆಲ್ಲ ಹೀರೋಗಳಿಗೆ ನೈಜಾಮ್ ಏರಿಯಾ, ಚಿರಂಜೀವಿ ಆ ಥರ ಇತ್ತು, ರೆಮ್ಯುನರೇಷನ್ನೇ ಕೊಡ್ತಾ ಇರಲಿಲ್ಲ. ಇವಾಗ ಬೇರೆ ತರ ಸರ್ ಇವಾಗ ಅದೇ ಅರ್ಥ ಮಾಡ್ಕೋಬೇಕಾಗಿದೆ, ಪ್ರೊಡ್ಯೂಸರ್ ಕಷ್ಟಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಆರ್ಟಿಸ್ಟ್ಗಳು ಈಗ ನಿಮ್ಮ ಸಾಂಗ್ಸ್ ಕರೆಕ್ಟ್ ಆಗಿದೆ, ಆರ್ಟಿಸ್ಟ್ಗಳು ಕೈ ಜೋಡಿಸಬೇಕಾಗಿದೆ ಸರ್. ಎಲ್ಲ ನಾಟ್ ಓನ್ಲಿ ಆರ್ಟಿಸ್ಟ್, ಆಲ್ ಟೆಕ್ನಿಷಿಯನ್ಸ್. ಕೈ ಜೋಡಿಸೋದ್ರೆ ಏನು ಎವ್ರಿಡೇ ಸರ್ ಎಲ್ಲ ಸರ್ ಏನಂತ ಹೇಳಿದ್ರೆ ಟ್ರಾನ್ಸ್ಪರೆನ್ಸಿ ಇರಬೇಕು ಪ್ರೊಡಕ್ಷನ್ ಅಲ್ಲಿ. ಎಲ್ಲರದು ಒಂದು ಶೇರ್ ಅಂತ ಒಂದು ಹಾಕ್ಬಿಟ್ಟು ಅಟ್ಲೀಸ್ಟ್ ಕಂಪ್ಲೀಟ್ಲಿ ಕೆಲಸ ಅವರು ₹0 ಕೆಲಸ ಮಾಡೋದಂತಲ್ಲ, ಅವ್ರಿಗೆ ಒಂದು ಬೇಸಿಕ್ ಒಂದು ರೆಮ್ಯುನರೇಷನ್ ಅಂತ ಕೊಟ್ಬಿಟ್ಟು ಇನ್ ಮಿಕ್ಕಿದ್ದೆಲ್ಲ ಸಿನಿಮಾ ರಿಲೀಸ್ ಆದ್ಮೇಲೆ ಬರುವಂತ ಲಾಭದಲ್ಲಿ ಎಲ್ಲರಿಗೂ ಹಂಚಿಕೆ ಮಾಡುವಂತ ಒಂದು ಈ ತರ ಒಂದು ಫಾರ್ಮ್ಯಾಟ್ ಏನಾದ್ರು ಬಂತು ಅಂತ ಹೇಳಿದ್ರೆ ಇನ್ನೊಂದಷ್ಟು ಸಿನಿಮಾಗಳು ಬರುತ್ತೆ ಸರ್. ಈಗ ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡೋದಕ್ಕೂ ಇಲ್ಲಿ ಮ್ಯೂಸಿಕ್ ಪ್ಲಸ್ ಮೇನ್ ಸ್ಟ್ರೀಮ್ ಅಲ್ಲಿ ಮಾಡೋದಕ್ಕೂ ಒಂದೆರಡು ರೆಸ್ಪಾನ್ಸಿಬಲ್ ವಿಷಯನೇ. ಎರಡು ಹೆಂಗೆ ಬ್ಲೆಂಡ್ ಆಗ್ತಿಲ್ಲಿ ಇಲ್ಲಿ ನನಗೆ ತುಂಬಾ ಈಸಿ ಆಯ್ತು ಆಕ್ಚುಲಿ. ಏನಂತ ಹೇಳಿದ್ರೆ ಇವಾಗ ಸಿನಿಮಾ ಕಥೆನ ಫಸ್ಟ್ ಇಂದ ಇನ್ವಾಲ್ವ್ ಆಗಿದ್ದೆ, ನಾನು ಆಕ್ಟಿಂಗ್ ಮಾಡ್ತಿರೋದ್ರಿಂದ ಸಿನಿಮಾ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಆಮೇಲೆ ಮ್ಯೂಸಿಕ್ ಮಾಡಕ್ ತುಂಬಾ ಈಸಿ ಆಯ್ತು ನನಗೆ. ಸೊ ಈ ಸೀನ್ಗೆ ಏನ್ ನಾನು ಮ್ಯೂಸಿಕ್ ರೀರೆಕಾರ್ಡಿಂಗ್ ಮಾಡಬೇಕು ಅನ್ನೋದು ನನಗೆ ಇನ್ನೂ ಇಂಟೆನ್ಸ್ ಆಗಿ ಗೊತ್ತಾಗುತ್ತೆ. ಸೊ ಇಟ್ ವಾಸ್ ಆಕ್ಚುಲಿ ಈಸಿ ಆಯ್ತು. ಡಬಲ್ ರೋಲ್ಗೆ ಡಬಲ್ ಪೇಮೆಂಟ್ ಆಗಿದೆ ಸರ್ ಇಲ್ಲ, ನಾನು ಹೇಳಿದ ಫಾರ್ಮೆಟ್ ನ ಇವಾಗಿಂದನೇ ಶುರು ಮಾಡಿದ್ದೀನಿ ಸರ್ ಈ ಸಿನಿಮಾ. ಅಂದ್ರೆ ಆ ಈಕ್ವೇಷನ್ ಹೇಳ್ಬಿಡಿ ಹೆಂಗೆ ಸರ್. ನಂಬಿಕೆ ಈ ಫಸ್ಟ್ ಸಿನಿಮಾದಲ್ಲಿ ನಂಬಿಕೆಯಿಂದ ಒಂದು ಬೆಳಿಬೇಕು, ಫಸ್ಟ್ ಸ್ಟೆಪ್ ಅಲ್ಲ ಸರ್. ಇವಾಗ ನಾನು ಒಬ್ಬ ನಾಯಕ ನಟಾಗಿ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಹಾಗಾಗಿ ಪ್ರೊಡ್ಯೂಸರ್ಗೆ 100% ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀನಿ ಸರ್. ನೀವು ಮಾಡಿ, ಲಾಭ ಬಂದ್ಮೇಲೆ ನನಗೆ ಒಂದು ಸ್ವಲ್ಪ ಕೊಡಿ ಸರ್ ಅಂತ. ನಿಜವಾಗ್ಲೂ ಹೇಳ್ತೀನಿ, ನಾನು ಮೊನ್ನೆ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಇಲ್ಲೇ ಹೇಳಿದೆ. ನಾನು ಲಾಸ್ಟ್ ಪ್ರೆಸ್ ಮೀಟ್ ಮಾಡಿದೆ, ಯಾಕಂದ್ರೆ ಆರ್ಟಿಸ್ಟ್ಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಏನಂತಾರೆ ಒಂದು ರೆಮ್ಯುನರೇಷನ್. ಯಾಕಂದ್ರೆ ಸಿನಿಮಾದ ಇವತ್ತು ಏನಾಗ್ತಿದೆ ಅಂದ್ರೆ ಮೇಕಿಂಗಿನ ಕಾಸ್ಟ್ ಆರ್ಟಿಸ್ಟ್ ರೆಮ್ಯುನರೇಷನ್ ಜಾಸ್ತಿ ಆಗ್ತಿದೆ. ರೆಮ್ಯುನರೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಅಲ್ಲಿ ಕ್ವಾಲಿಟಿ ಆಫ್ ಮೇಕಿಂಗ್ ಕಮ್ಮಿ ಆಗ್ತಿದೆ. ಬಟ್ ಈಗ ನಮ್ಮ ಚಂದನ್ರು ಹೇಳಿದಿರೋ ಪ್ರಕಾರ ಈ ತರ ಎಲ್ಲ ಹೀರೋಗಳು ಸ್ವಲ್ಪ ಸಪೋರ್ಟಿವ್ ಪ್ರೊಡಕ್ಷನ್ ಬಂದಾಗ ನಿಜವಾಗ್ಲೂ ಹೇಳ್ತೀನಿ ಮೇಕಿಂಗ್ ಕ್ವಾಲಿಟಿ, ನಮ್ಮ ಸಿನಿಮಾ ಕ್ವಾಲಿಟಿಗಳು ಹೆಚ್ಚಾಗುತ್ತೆ. ಲಾಭ ಬಂದ್ರೆ ಎಲ್ಲರೂ ತಗೊಳ್ಳಿ, ಈಗ ಲಾಭ ಬಂದ್ರೆ ಎಲ್ಲರೂ ಹಂಚ್ಕೊಂತೀನಿ ನಾನು. ಬಟ್ ಕಷ್ಟ ಇದ್ದಾಗ ಅವರು ಪಾಪ ನಮ್ಮ ಜೊತೆ ಸಾಥ್ ಕೊಟ್ಟಿರ್ತಾರಲ್ವ, ಯಾಕಂದ್ರೆ ಅವರು ನಮ್ಮ ಜೊತೆ ನಿಂತು ಇವತ್ತು ನಿಜ ಹೇಳ್ತೀನಿ ನಾವೇನೋ ಒಂದು ಮಾತಾಡ್ಕೊಂಡ್ವಿ, ಬಟ್ ಅವ್ರು ಒಂದೇ ಮಾತು ಹೇಳಿದ್ರು, ಬ್ರೋ ನೀವು ಪಾಪ ತುಂಬಾ ಕಷ್ಟಪಟ್ಟು ರಿಲೀಸ್ ಮಾಡ್ತೀರಾ, ಯಾಕಂದ್ರೆ OTT ಬಿಸ್ನೆಸ್ ಯಾವ ಇಲ್ದಿದ್ರಿಂದ ಆಯ್ತು ನಮ್ಮ ಬಂದು ಥಿಯೇಟ್ರಿಗೆ ಬಂತು ಅಂಡ್ OTT ಮಾಡೋಣ, ಮಾಡಿ ಅದು ಏನು ಬರ್ತೋ ಪ್ಲಾನ್ ಮಾಡೋಣ, ನಾನು ನಿಮ್ಮ ಸಪೋರ್ಟಾಗಿ ನಿಂತಿದ್ದೀನಿ, ನೀವು ಮಾಡಿ ಅಂದ್ರೆ. ಈಗ ನಾನು ಅದೇ ಈಗ ಯಾಕಂದ್ರೆ ಇವತ್ತು ಹಿಂಗಾಗಿದೆ ಅಂದ್ರೆ ಒಂದೊಂದು ರೂಪಾಯಿನ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಯಾಕಂದ್ರೆ ನಾವು ಪ್ರಮೋಷನ್ಗೆ ಹೋದ್ರು ಎಲ್ಲೇ ಹೋದ್ರು ಒಂದೊಂದು ರೂಪಾಯಿ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಈ ಕಡೆ ಥಿಯೇಟರ್ ಯೋಪಕ್ಕೆ 35-40 ಲಕ್ಷ ಬೇಕು ಇವತ್ತು ಬರೀ ರಿಲೀಸ್ ಹೋದ್ರೆ. ಥಿಯೇಟರ್ ಪ್ರಿಂಟ್ ಪಬ್ಲಿಸಿಟಿ ಇದೆಲ್ಲ ಹೆಂಗಾಗಿದೆ ಅಂದ್ರೆ 45 ಲಕ್ಷ ಹಾಕಿದ ದುಡ್ಡು ಏನಾಗುತ್ತೆ ಅನ್ನೋದು ಕ್ವಶನ್ ಮಾರ್ಕಲ್ಲಿರುತ್ತೆ. ಈ ತರ ಒಂದು ಪರಿಸ್ಥಿತಿ ಇದೆ. ಅದ್ರ ನನ್ಗೆ ಈ ತರ ಆರ್ಟಿಸ್ಟ್ಗಳಿದ್ದಾಗ ಈ ತರ ಎಲ್ಲ ಸಪೋರ್ಟ್ ಇದ್ದಾಗ ಆಯ್ತು ನೋಡೇ ಬಿಡೋಣ, ಅದು ಏನಾಗುತ್ತೆ ಒಂದ್ಸತಿ ನೋಡೋಣ ಅಂತೇಳಿ ಎಲ್ಲ ನುಗ್ತಾರೆ. ಇನ್ನು ಸುಮಾರು ಸಿನಿಮಾಗಳು ಈ ತರ ಬರ್ತವೆ, ಯಾಕಂದ್ರೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ. ರೀಶೂಟ್ ಮಾಡಿ ಸ್ವಲ್ಪ ಬಜೆಟ್ ಜಾಸ್ತಿ. ರೀಶೂಟ್ ಎಲ್ಲ ಮಾಡಿಲ್ಲ, ಎಕ್ಸ್ಟ್ರಾ ಶೂಟ್ಸ್. ಏನಂದ್ರೆ ರೀಶೂಟ್ ಮಾಡಕ್ ಹೋಗಿಲ್ಲ. ಇನ್ನು ಇವಾಗ ನಾವು ಕತೆ ಹೇಳುವಾಗ ಇನ್ನೂ ಏನೋ ಒಂದು ಪಾಯಿಂಟ್ ಅಲ್ಲಿ ಮಿಸ್ ಆಗ್ತಿದೆ. ಈಗ ಇಲ್ಲಿ ಏನೋ ಇದೇನು ಹಿಂಗೆ ಬಂತು, ಇದ್ಯಾಕೆ ಹಿಂಗೆ ಆಯ್ತು, ಇದಕ್ಕೆಲ್ಲ ಏನಂದ್ರೆ ಕೆಲವು ಕಡೆ ಏನಂದ್ರೆ ನಾವು ಅಬ್ರಾಪ್ಟ್ ಆಗಿ ಬಿಟ್ಬಿಡೋಣ, ಸ್ಟೋರಿ ಮಾಡೋವಾಗ ಅಬ್ರಾಪ್ಟ್ ಜನ ಅರ್ಥ ಮಾಡ್ಕೊಂತ ಬಿಟ್ಬಿಡೋಣ ಅಂತ ಗೊತ್ತಿದೆ. ಬಟ್
ನಮಗೆ ಎ ಸೆಂಟರ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಂಥ ಮಾಲ್ಸ್ ಅಲ್ಲಿ ಬರುವಂಥ ಆಡಿಯನ್ಸ್ ಮಾಡ್ಕೋತಾರೆ. ಬಟ್ ಬಿ ಅಂಡ್ ಸಿ ಸೆಂಟರ್ಸ್ಗೆ ಹೋಗ್ತೀವಿ ನಾವು. ಅಲ್ಲಿಗೆ ಹೋದಾಗ ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಏನ್ ಮಾಡೋದು ಬರೋ ಸಿನಿಮಾ ಇದು ಏನೋ ಗೊತ್ತೇ ಇಲ್ಲ, ತಡ ಇಲ್ಲ ಬಿಡಲ್ಲ ಅನ್ನೋ ಇದು ಬರೋದು ಬೇಡ. ನಾವು ಪರವಾಗಿಲ್ಲ, ಸ್ವಲ್ಪ ಡೀಟೇಲಿಂಗ್ ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ನೀಟಾಗಿ ಮಾಡೋಣ ಅನ್ನೋದಕ್ಕೋಸ್ಕರ ಕೆಲವು ಶಾರ್ಟ್ಸ್ ಸಣ್ಣ ಪುಟ್ಟ. ಹೌದು ಸರ್, ನನಗದು ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗಿಂದ ಅವರು ನಾನೊಂದು ಶಾರ್ಟ್ ಫಿಲಮ್ ಮಾಡಿದ್ದೆ, ಅದನ್ನು ಆ ಥರನೇ ಒಂದು ಜಾನರಲ್ಲಿ ಮಾಡಿದ್ದೆ. ಸೊ ಅದರಿಂದ ನನಗೆ ಆ ಸಸ್ಪೆನ್ಸ್ ಇಷ್ಟ ಆಗುತ್ತೆ ಅನ್ನೋದಕ್ಕಿಂತ ಇನ್ನೊಂದು ಏನಂತ ಹೇಳಿದ್ರೆ, ಹೊಸಬನಾಗಿ ಎಂಟ್ರಿ ಆಗ್ತಾ ಇರುವಾಗ ಈ ಥರದ್ದು ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ನಾನು ಆಡಿಯನ್ಸ್ನ ಗ್ರಿಪ್ಪಿಂಗ್ ಆಗಿ ಇಟ್ಕೊಬೋದು ಅನ್ನೋ ಒಂದು ಇದು ಆಸೆ ಅಷ್ಟೇ. ಇವಾಗ ನಾನು ಕಮರ್ಷಿಯಲ್ ಆಗಿ ಹೋಗ್ತೀನಿ ಅಂತ ಹೇಳಿದ್ರೆ ಯಾರೂ ಇವಾಗ ಪಕ್ಕದ ಮನೆಯವರು ಒಂದು 5,000 ಕೊಡಿ ಅಂದರೆ ಕೊಡಲ್ಲ. ಯಾರಾದ್ರೂ ಬಂದ್ಬಿಟ್ಟು ನಮ್ಮ ಮೇಲೆ ಒಂದು ಕೋಟಿ ಹಾಕಿ 2 ಕೋಟಿ ಹಾಕಿ 10 ಕೋಟಿ ಹಾಕಿ ಅಂದ್ರೆ ಯಾರು ಹಾಕ್ತಾರೆ? ಯಾರು ಹಾಕಲ್ಲ. ಸೊ ಈ ಥರದ್ದು ಒಂದು ಸಬ್ಜೆಕ್ಟ್ ತೊಗೊಂಡಾಗ ಅವ್ರಿಗೂ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಾವು ಮಾಡೋವಾಗ್ಲೂ ಆಡಿಯನ್ಸ್ಗೂ ಒಂದು ಗ್ರಿಪ್ಪಿಂಗ್ ಆಗಿ ಕೂರಿಸ್ಕೊಬೋದು ಅನ್ನೋದೊಂದು ಮಾಡಿದ್ದೀನಿ ಸರ್. ಸಸ್ಪೆನ್ಸ್ ಇಲ್ಲ ಅಂದ್ರೆ ನೋಡೇ ನೋಡ್ತೀನಿ, ಅದು ಬಂತು ಅಂತ ಹೇಳಿದ್ರೆ ಫಸ್ಟ್ ಓಪನ್ ಮಾಡೋದೇ ಅದನ್ನ. ಸೊ ಆ ಥರ. ಚಂದನ್ ಅವರೇ, ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್? ನನಗೆ ಆ್ಯಕ್ಚುಲಿ ಚಾಲೆಂಜಿಂಗ್ ಅಂತ ಅನ್ನಿಸ್ತು ಇದು ಪೊಲೀಸ್ ಪಾತ್ರ. ಯಾಕಂದರೆ ನಾನು ಶೂಟಿಂಗ್ ಅಂತ ಹೇಳಿದ್ರೆ ಸಾಂಗ್ ಶೂಟ್ಸ್ ಅಷ್ಟೇ ನಾನು ಮಾಡ್ತಿದ್ದೆ, ಮ್ಯೂಸಿಕ್ ವಿಡಿಯೋಸ್. ಅದ್ರಲ್ಲಿ ಏನಂತ ಹೇಳಿ ಜೋರಾಗಿ ಸೌಂಡ್ ಹಾಕ್ತಾರೆ, ಕೊರಿಯೋಗ್ರಾಫರ್ ಹಿಂಗೆ ಡ್ಯಾನ್ಸ್ ಮಾಡಿ ಅಂತಾರೆ, ನಾವು ಡ್ಯಾನ್ಸ್ ಮಾಡ್ತೀವಿ, ಅಕ್ಕಪಕ್ಕ ಹುಡುಗಿರೆಲ್ಲ ಇರ್ತಾರೆ, ಸಕ್ಕತ್ತಾಗಿರುತ್ತೆ, ಒಳ್ಳೆ ಮಜಾ ಮಾಡ್ಕೊಂಡು ಬರ್ತೀವಿ. ಸೊ ಆದರೆ ಇಲ್ಲಿ ಸಿನಿಮಾದಲ್ಲಿ ಆ್ಯಕ್ಷನ್ ಅಂತ ತಕ್ಷಣ ಸೈಲೆನ್ಸ್, ಫಸ್ಟ್ ಸೈಲೆನ್ಸ್ ಅಂತ ಆಮೇಲೆ ಆ್ಯಕ್ಷನ್ ಅಂತ ಹೇಳ್ತಾರೆ. ಆ ಸೈಲೆನ್ಸ್ ಅಲ್ಲಿ ಆ್ಯಕ್ಟಿಂಗ್ ಮಾಡೋದು ಇದೆಯಲ್ಲ, ಸೊ ಅದು ಫಸ್ಟಿಗೆ ಒಂದು ಸ್ವಲ್ಪ ನರ್ವಸ್ ಆಗ್ತಾ ಇತ್ತು. ಬಟ್ ಹೋಗ್ತಾ ಎವೆನ್ಚುಯಲಿ ನನಗೆ ಅದು ಗ್ರಿಪ್ ಸಿಕ್ತು. ಹೋಪ್ಫುಲಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ನಮ್ಮ ಡೈರೆಕ್ಟರ್ ಮತ್ತೆ ಕ್ರಿಯೇಟಿವ್ ಡೈರೆಕ್ಟರ್ ಇಬ್ರು ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ರು. ಸೊ ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ಸ್ಪರ್ಧೆ ಇಟ್ಟಿದ್ರು, ಅದೇನಾಯ್ತು? ಅದು ಆಯ್ತು, ಅದು ಅವಾಗಲೇ ಕೊಟ್ಟಿರೋದು. ಈಗ ಇಂಡಸ್ಟ್ರಿ ಅಂತ ಬಂದಿರ್ಬೇಕು, ಇದ್ದಾರೆ ಅಲ್ಲಿದ್ದಾರೆ ಅವ್ರ ಕೈಲಿ, ಚಂದನ್ ಶೆಟ್ಟಿ ಅವ್ರ ಕೈಲಿ ಅದನ್ನ ಗಿಫ್ಟ್ ವೋಚರ್ ಕೊಡಿಸ್ತಾ ಇದ್ದೀವಿ. ಸೂತ್ರಧಾರಿ ಏನ್ ಮಾಡ್ತಾರೆ ಅಂತ ಸಿನಿಮಾನೇ ಸೂತ್ರಧಾರಿ ಅಂತ ಇರೋದ್ರಿಂದ ಸೊ ಎಲ್ಲರಿಗೂ ಒಂದು ಏನು ಯಾರು ಹೇಗೆ ಅಂತ ಹೇಳಿ ಆ ಸಸ್ಪೆನ್ಸ್ ಸಿನಿಮಾದಲ್ಲಿದೆ. ಹೀರೋನ ಇಲ್ಲ ಇನ್ನೊಬ್ರ ಈ ತರದೊಂದು ನಿಮ್ಗೆ ನೋಡೋರ್ಗೆ ಆಡಿಯನ್ಸ್ಗಂತೂ ಟೆನ್ಷನ್ ಆಗುತ್ತೆ. ಸೊ ಬ್ಯೂಟಿ ಪ್ಲಸ್ ಟ್ಯಾಲೆಂಟ್ ಪ್ಲಸ್ ಎಲ್ಲಾನು ಯೂಸ್ ಮಾಡಿ ಮಾಡಿರುವಂತಹ ಸಿನಿಮಾ. ಎಲ್ಲರಿಗೂ ಏನು ಯಾರಿದ್ದಾರೆ ಏನು ಅನ್ನುವಂತ ಕುತೂಹಲ ಅಂತೂ ಆಗುತ್ತೆ. ಬ್ಯೂಟಿ ಡ್ಯೂಟಿನೂ ಮಾಡ್ತಾರ ಅಂತ. ಬ್ಯೂಟಿ ಡ್ಯೂಟಿ ಕೂಡ ಮಾಡ್ತಾರೆ ಸಿನಿಮಾದಲ್ಲಿ. ಪ್ರಿವಿಯಸ್ ಫಿಲಮ್ ಸೂರಿ ಲವ್ ಸಂಧ್ಯಾ ಅಲ್ವಾ? ಸೂರಿ ಲವ್ ಸಂಧ್ಯಾ ಸೂತ್ರಧಾರಿ. ಏನಂದ್ರೆ ಇನ್ನೊಂದು ಹೇಳ್ಬೇಕು ನಮ್ಮ ಚಂದನ್ ಅವ್ರ ಬಗ್ಗೆ. ಅವ್ರ ಯಾಕಂದ್ರೆ ಆಕ್ಟಿಂಗ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಹೇಳಿದ್ರು, ಯಾಕಂದ್ರೆ ಮೀಟ್ ಆಗುವಾಗ ಒಬ್ರು ನನ್ನ ಕೈಲಿ ಮಾಡೋಕ್ಕಾಗುತ್ತೆ, ಕ್ಯಾರೆಕ್ಟ್ರು ಇಷ್ಟೊಂದು ಇದಿದೆ, ಈ ಥರ ಇಂಟೆನ್ಸ್ ಇದೆ, ತುಂಬ ಸೀರಿಯಸ್ ಕ್ಯಾರೆಕ್ಟರ್ ಅಂತೆಲ್ಲ ಕೇಳ್ತಿದ್ರು. ನನಗೆ ಅದು ಏನಂದರೆ ನೋಡಿ, ನನ್ನ ಕೈಯಲ್ಲಿ ಯಾವ ಒಬ್ಬರು ಆ್ಯಕ್ಟಿಂಗ್ ಬರೋರು ಬರ್ದಿರೋರು ಬಂದರು, ನಾನು ಟ್ರೈನ್ ಮಾಡಿ, ಯಾಕಂದರೆ ನಾನು ಚೆನ್ನೈಲೆಲ್ಲ ಕಲ್ತು ಬಂದಿರೋದು ಆ್ಯಕ್ಟಿಂಗು, ಅದನ್ನು ಅವ್ರನ್ನ ಆ್ಯಕ್ಟ್ ಮಾಡಿಸಿ, ಅದನ್ನು ಟ್ರೈನಿಂಗ್ ಮಾಡಿಸಿ, ಅವ್ರಿಗೆ ಏನು ಬೇಕೋ ಮಾಡಿಸೋ ಒಂದು ಇದಿತ್ತು. ಬಟ್ ನಾನು ಇವ್ರಿಗೆ ಜಸ್ಟ್ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಾಗ ನನಗೆ ನೋಡಿದ ತಕ್ಷಣ ಅನಿಸ್ತು ಮಾಡ್ಬೋದು ಅಂತ. ಬಟ್ ಫಸ್ಟ್ ಡೇ ನಾವು ಮೇಯ್ನ್ ಸೀನ್ ಇಟ್ಟಿದೆ, ಅಂದರೆ ಇವತ್ತು ಏನು ಕ್ಲೈಮ್ಯಾಕ್ಸಲ್ಲಿ ನಿಯರ್ ಬೈ ಬರುತ್ತಲ್ವ, ಫಸ್ಟ್ ಓಪನ್ ಡೇನೇ ಅದೇ ಇಟ್ಟೆ ನಾನು. ಯಾಕಂದರೆ ಆ ಟಫ್ ಸೀನು ಹೀರೋಯಿನ್ಗೂ ಅಷ್ಟೇ, ಇವ್ರಿಗೂ ಅಷ್ಟೇ, ಮತ್ತು ನಮ್ಮ ತಬ್ಲಾನಡಿ ಅವ್ರಿಗೆ 3 ಜನ ಕಾಂಬಿನೇಷನ್ ಇದ್ದು. ಆ ಸೀನ್ ಎತ್ಕೊಂಡಾಗಿಟ್ಟೆ ಇವ್ರಿಗೆ ಹೇಳಿದೆ, ಬ್ರೋ ಇದು ವೆರಿ ಇಂಪಾರ್ಟೆಂಟ್ ಸೀನು, ಅಂದರೆ ನಾನು ಹಂಗೇನಾದ್ರು ಅವ್ರು ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಅದಕ್ಕೆ ರೀಶೂಟ್ ಮಾಡೋಣ ಅಂತ ಪ್ಲಾನ್ ಇತ್ತು, ಟ್ರೈನ್ ಮಾಡೋಣ, ಇದಕ್ಕೆ ಏನು ಬೇಕು ಗೊತ್ತಾಗುತ್ತೆ. ಯಾಕಂದರೆ ಇಡೀ ಸಿನಿಮಾದಲ್ಲ ಅದು ವೆರಿ ಇಂಪಾರ್ಟೆಂಟ್ ಸೀನ್ ಅದು. ಆಯ್ತು ನೋಡೋಣ ಅಂತ ಹೇಳ್ಬಿಟ್ಟು ಆ ಶೂಟ್ ಇಟ್ಟೆ. ನಿಜವಾಗ್ಲೂ ಹೇಳ್ತೀನಿ, ಫಸ್ಟು ಸೆಕೆಂಡ್ ಟೇಕಲ್ಲೇ ಓಕೆ ಮಾಡ್ತಿದ್ರು ಎಲ್ಲ. ನಾನು ಅಂದರೆ ಈ ಏನು ಎಕ್ಸ್ಪೆಕ್ಟೇಷನ್ ಇತ್ತೋ ಆ ಎಕ್ಸ್ಪೆಕ್ಟೇಷನ್ಗೆ ಜಾಸ್ತಿನೇ ಔಟ್ಪುಟ್ ಕೊಡೋರು. ಈಗ ಅಪೂರ್ವ ಬಗ್ಗೆ ಮಾತಾಡೋಂಗಿಲ್ಲ, ಯಾಕಂದರೆ ಆಲ್ರೆಡಿ ಅವ್ರು ಆರ್ಟಿಸ್ಟ್ ಆಗಿದ್ದಾರೆ, ಹೀರೋನಾಗಿ ಸುಮಾರು ಸಿನಿಮಾ ಮಾಡಿದ್ದಾರೆ. ಬಟ್ ಚಂದನ್ರು ಈ ಸಿನಿಮಾ ಫಸ್ಟ್ ಸಿನಿಮಾದಲ್ಲೇ ಫಸ್ಟ್ ಡೇ ನೀವು ನಂಬ್ತಿರೋಲ್ಲ, ಒಂದು ಏನು ಶೆಡ್ಯೂಲ್ ಹಾಕ್ಕೊಂಡಿದ್ದೆವು ಫಸ್ಟ್ ಡೇ, ಅಂದ್ಕೊಂಡಿದ್ದ ಶೆಡ್ಯೂಲು 5:05 ಮುಗಿದೋಯ್ತು. ನಾವು 6:06 ಪ್ಯಾಕಪ್ ಆಗಿದ್ದು, 1 ಅವರ್ ಮುಂಚೆ ಮುಗಿಸ್ಕೊಂಡು ಅವತ್ತು ಬೇಗ ಪ್ಯಾಕಪ್ ಆಯ್ತು. ಅಂದರೆ ಅವ್ರಿಗೆ ಆ ಆ್ಯಕ್ಟಿಂಗ್ ಅನ್ನೋದು ಆಲ್ರೆಡಿ ಇದೆ. ನಾನು ಯಾಕಂದರೆ ಸಾಂಗ್ಸಲ್ಲಿ ನೋಡೋವಾಗ ನಾನು ಹೇಳಿದ್ದೆ, ಬಟ್ ಇಲ್ಲಿ ಸ್ಕ್ರೀನಲ್ಲಿ ತುಂಬ ಇಷ್ಟಪಡ್ದೆ. ಅಂದರೆ ಯಾರು ನೋಡಿದಾಗ ಹೊಸ ನಟ, ಹೊಸ ಹುಡುಗ ಮಾಡಿದ್ದಾನೆ ಅನ್ನೋದು ಯಾರಿಗೂ ಫೀಲ್ ಆಗಲ್ಲ. ಪ್ರತಿಯೊಬ್ಬರಿಗೂ ಒಂದು 10 ಸಿನಿಮಾ ಎಕ್ಸ್ಪೀರಿಯನ್ಸ್ ಇರೋವಂಥ ಒಬ್ಬ ಆರ್ಟಿಸ್ಟ್ ಹೆಂಗೆ ಮಾಡಿದ್ರೆ ಹೆಂಗಿರುತ್ತೋ ಆ ಥರ ಮಾಡಿದ್ದಾರೆ. ಅದು ಒಂದು ಪ್ಲಸ್ ಪಾಯಿಂಟ್ ನನ್ನ ಸಿನಿಮಾಗೆ. ಅದಕ್ಕೂ ಮುಂಚೆ ಪ್ರಿಪ್ರೇಷನ್, ಅವರಿಬ್ಬರು ಪ್ರಿಪ್ರೇಷನ್ನು ಹಂಗೆ ಇತ್ತು. ಲೈಕ್
ಒಂದು 2 ವಾರ ಮುಂಚೆನೇ ಸ್ಕ್ರಿಪ್ಟ್ ಎಲ್ಲ ಕಳಿಸ್ಬಿಡಿ, ಡೈಲಾಗ್ ಏನಿದೆ ಕಳಿಸ್ಬಿಡಿ, ನಾವು ಫಸ್ಟ್ ಪ್ರಿಪೇರ್ ಆಗ್ತೀವಿ, ಪ್ರಿಪೇರ್ ಆಗಿ ಆಮೇಲೆ ಸೆಟ್ಟಿಗೆ ಬರ್ತೀವಿ. ಸೊ ಅವ್ರು ಮೇಡಮ್ ಆಲ್ರೆಡಿ 3-4 ಸಿನಿಮಾ ಮಾಡಿದ್ರು. ಸಾರು ಆಲ್ಬಮ್ ಸಾಂಗ್ ಅವ್ರಿಗೆ ಏನಂದ್ರೆ ಕ್ಯಾಮ್ರಾ ಫಿಯರ್ ಅನ್ನೋದಿಲ್ಲ, ಅವ್ರಿಗೆ ಕ್ಯಾಮ್ರಾ ಆಲ್ರೆಡಿ ಫೇಸ್ ಮಾಡಿದ್ದಾರೆ, ಕ್ಯಾಮ್ರಾ ಫಿಯರ್ ಅನ್ನೋದಿಲ್ಲ. ಸೊ ಅಷ್ಟಿದ್ರೂ ಆ ಒಂದು ಪ್ರಿಪ್ರೇಷನ್, ಆ ಒಂದು ಡೆಡಿಕೇಶನ್ ತುಂಬಾ ಇತ್ತು. ಸೊ ಅದಕ್ಕೋಸ್ಕರ ಅದು ಔಟ್ಪುಟ್ ಬರೋಕ್ಕೆ ಈಸಿ ಆಯಿತು. ಇನ್ನೂ ಸರ್ ಎಲ್ಲ ಆಲ್ರೆಡಿ ಪ್ರಿಪೇರ್. ನಮ್ಮ ಡೈಲಾಗ್ ರೈಟರ್ ಕಿನಾಲ್ ರಾಜ್ ಅವ್ರ ಜೊತೆಲಿ ಇಟ್ಕೊಂತಿದ್ವಿ, ಪಕ್ಕದಲ್ಲಿ ಇರ್ಬೇಕು. ಅವರು ಇಡೀ ಸಿನಿಮಾ ಜೊತೆಲಿ ಕೆಲಸ ಮಾಡಿದ್ದಾರೆ. ನಮ್ಮ ಒಂದು ಡೈಲಾಗ್ ನೀವು ಕೇಳಿದ್ರಲ್ಲ ಸರ್, ಕಾರವಾಗಿತ್ತಲ್ಲ ಒಂದು ಡೈಲಾಗು, ಅದು ಕ್ರೆಡಿಟ್ಸ್ ನಮ್ಮ ಚಂದನ್ ಶೆಟ್ಟಿ ಅಂತ. ಅದು ನಾರ್ಮಲ್ ಆಗಿ ಬಂತು ಆ ಟೈಮಲ್ಲಿ. ಅದು ಸರ್ ಇಲ್ಲ ಸರ್, ಅದು ಬರೋ ಕಾರಣ ಸಿನಿಮಾ ನೋಡಿ ಸರ್, ನನಗೆ ಸಿಕ್ಕಾಪಟ್ಟೆ ಅವಳಿ ಕೊಟ್ಟಿರ್ತಾರೆ ಸರ್, ನಾನು ತಡ್ಕೊಳಕ್ ಆಗಲ್ಲ. ಡೈಲಾಗ್ ಬೇಕು, ಅವ್ರು ಬರ್ದಿರ್ ಕಿಲ್ಲಲ್ಲ, ಅವ್ರು ಅಷ್ಟೆಲ್ಲ ಬರೆಯಲ್ಲ. ಆಮೇಲೆ ಸರ್ ಇಲ್ಲ ಇಲ್ಲಿ ಏನಾದ್ರು ಬೇಕು ಸರ್, ಇಲ್ಲಿ ಬೇಕು ಇಲ್ಲಿ ಅಂತ ಅಂದ್ಬಿಟ್ಟು ಅದೇನೋ ಆಫ್ ಸ್ಕ್ರೀನ್ ಆಗಿದ್ದ ಎಫೆಕ್ಟ್ ಅದು. ಇಲ್ಲ ಕತೆ ಒಳಗಡೆ ಆಗಿರೋ ಎಫೆಕ್ಟ್ ಆಫ್ ಸ್ಕ್ರೀನ್ ಎಲ್ಲ ಹಿಂಗೆ. ನಮ್ದು ಮೊನ್ನೆ ತಿರುಪತಿ ಹೋದ್ರು ನೋಡಿದ್ರಲ್ಲ, ಎಲ್ಲ ಮೆಟ್ಲತ್ಕೊಂಡು ಎಷ್ಟು ಜಾಲಿಯಾಗಿ. ಅಂದ್ರೆ ಪ್ರತಿಯೊಂದು ಅಷ್ಟೇ, ಒಂದು ನಮ್ಮ ಟೀಮು ಅವತ್ತಿಂದ ಫಸ್ಟ್ ಡೇ ಇಂದ ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸ್, ಬೇರೆ ಆರ್ಟಿಸ್ಟ್ಗಳು ಎಲ್ಲ ಒಂದು ಫ್ಯಾಮಿಲಿ ತರ ನಮ್ಮ ಇಡೀ ಹೌದು ಸರ್. ಹೌದು ಅಲ್ಲ, ಅದು ಇದರಲ್ಲಿದೆ, ಯಾವ್ದ್ರಲ್ಲಿ ಮಾಡೋಂಥ ಸೀಕ್ವೆನ್ಸಸ್ ಅಲ್ಲಿ ಆಗೋದು, ಕಂಪೋಸಿಷನ್ಸ್ ಅಲ್ಲಿ ಇರುತ್ತೆ, ಈ ತರದ್ರಲ್ಲಿ ಇರುತ್ತೆ. ಬಟ್ ಸಬ್ಜೆಕ್ಟ್ ಬರ್ದಿರೋದ್ರಲ್ಲಿ ಚೇಂಜಸ್ ಏನಿಲ್ಲ. ಸ್ಕ್ರಿಪ್ಟ್ ಆಲ್ಮೋಸ್ಟ್ 1.5 ವರ್ಷ ಬರೀ ಸ್ಕ್ರಿಪ್ಟ್ ವರ್ಕೇ ಮಾಡಿದ್ವಿ ನಾವು. ಇದಕ್ಕೆ 1.5 ವರ್ಷ ಆಲ್ರೆಡಿ ಸ್ಕ್ರಿಪ್ಟ್ ವರ್ಕೇ ಆಗಿದೆ. ಸೊ ಅದರಿಂದ ಜಾಸ್ತಿ ಆನ್ ಸ್ಪಾಟ್ ಇಂಪ್ರೂವೈಸೇಷನ್ ಬಂದಿಲ್ಲ, ಆಲ್ಮೋಸ್ಟ್ ಸ್ಕ್ರಿಪ್ಟೇ ಫಾಲೋ ಮಾಡಿದ್ವಿ. ವಿಶಾಲ್ ಅವ್ರಿಗೆ ಏನಾದ್ರು ತುಂಬಾ ಆತ್ಮೀಯರು ಅದರದ್ದೇನಾದ ಅವ್ರನ್ನ ಭೇಟಿ ಮಾಡಿದ್ದು ಸಿನಿಮಾ ತೋರಿಸೋದು? ಈಗ ಆರೋಗ್ಯ ಚೆನ್ನಾಗಿದ್ದಾರೆ. ಅವ್ರಿಗೆ 100% ಈಗ ಟ್ರೈಲರ್ ಶೇರ್ ಮಾಡ್ತಾ ಇದ್ದೀನಿ, ಅವ್ರಿಗೆ ನೋಡಕ್ಕೆ ಹೇಳ್ತೀನಿ. ಆಮೇಲೆ ಈ ನೆಕ್ಸ್ಟ್ ಭಾನುವಾರ ನಮ್ಮ ಶಿವಣ್ಣ ಪ್ರೀ ರಿಲೀಸ್ ಇವೆಂಟಿಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇಲ್ಲೇ ದೇವಿ ಮಾಲಲ್ಲೇ ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ. ಸುಮಾರು ದೊಡ್ಡ ಅಂದರೆ ಹಿರಿಯ ನಟರು, ಅಂದರೆ ಏನಂತಾರೆ, ನಮಗೆ ಒಂದು ಲೆಜೆಂಡ್ಸ್ ಬೇಕು ಈ ಸಿನಿಮಾ ಬ್ಲೆಸ್ಸಿಂಗ್ಸ್ಗೆ. ಒಂದಷ್ಟು ಜನನ ಕರೆದಿದ್ದೀವಿ, ಪ್ರತಿಯೊಬ್ಬರು ಬರ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸೂತ್ರಧಾರಿದು 4ನೇ ತಾರೀಕು ರಿಲೀಸ್ ಇವೆಂಟಲ್ಲಿ ಮಿಕ್ಕಿದ್ದು ಏನಾದರೂ ಮಾತಾಡ್ತೀವಿ. ಬಟ್ ಇದ್ರದ್ದು ಏನಾದರೂ ಪ್ರಶ್ನೆ ಇದ್ದರೆ ಸಿನಿಮಾದು ಸರ್ 100% ಸರ್. ನಾನು ಇವ್ರಿಗೋಸ್ಕರ ನಾನು ಹೇಳ್ತೀನಿ, ನಾನು ಆನ್ ಸ್ಕ್ರೀನಲ್ಲಿ ಹೇಳ್ತಿದ್ದೀನಿ, ಆನ್ ಕ್ಯಾಮ್ರಾ ಫ್ರಂಟಲ್ಲಿ ಹೇಳ್ತಾ ಇದ್ದೀನಿ. ಚಂದನ್ ಅವ್ರ ಜೊತೆ ಇನ್ನು 10 ಅಲ್ಲ 50 ಸಿನಿಮಾ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ. ಕಾರಣ ಏನು ಗೊತ್ತಾ, ಇವತ್ತು ಅಷ್ಟೇ, ಇವತ್ತು ಇದನ್ನು ಥಿಯೇಟರ್ ತರ್ತಾ ಇರೋದು ಕಾರಣ ಅವ್ರು. ಯಾಕಂದರೆ ಅವ್ರು ಹಾಕಿರೋ ಎಫೆಕ್ಟು, ನಾನು ಅವ್ರು ಹೇಳಿದ್ರು, ಬ್ರೋ OTT ಡೈರೆಕ್ಟ್ ರಿಲೀಸ್ ಮಾಡ್ಬಿಡಿ ಅಂತ ನನಗೆ ಹೇಳಿದ್ರು. ನೀವು ಮಾಡ್ಬಿಡಿ ಇವತ್ತು. ನಾನು ಹೇಳಿದೆ, ಬೇಡ ಬ್ರೋ, ನೀವು ಇಷ್ಟು ಒಂದು ಥಿಯೇಟರ್ ಪ್ರತಿಯೊಬ್ಬ ಇರೋಗೂ ಸ್ಕ್ರೀನಲ್ಲಿ ಒಂದು ಆಸೆ ಇರುತ್ತೆ, ನಾನು ಸ್ಕ್ರೀನಲ್ಲಿ ಹೆಂಗಿರ್ತೀನಿ, ಯಾವ ಥರ ಇರ್ತೀನಿ ಅಂತ ನಾನು ಹೇಳಿದೆ. ಈ ಸಿನಿಮಾ ಸ್ಕ್ರೀನಲ್ಲಿ ಬರಬೇಕು, ಥಿಯೇಟರ್ ರಿಲೀಸ್ ಮಾಡೋಣ, ಥಿಯೇಟರ್ ಆದಮೇಲೆ ನೀವು OTT ಹೋಗೋಣ ಅಂತ ಹೇಳ್ಬಿಟ್ಟು ಈ ಸ್ಕ್ರೀನ್ ತರ್ತಾ ಇರೋದು ಉದ್ದೇಶ. ಯಾಕಂದರೆ ಇವ್ರು ಸಪೋರ್ಟ್, ನಾನು ಹೇಳಿದ್ನಲ್ಲ, ಆರ್ಟಿಸ್ಟ್ ಸಪೋರ್ಟ್ ಇದ್ರೆ ನಾವು ಎಲ್ಲಿವರೆಗೂ ಬೇಕಾದ್ರೂ ನಡ್ಕೊಂಡು ದೂರ ಅವ್ರ ಜೊತೆ ಪ್ರಯಾಣ ಮಾಡ್ಬೋದು. 10 ಅಲ್ಲ ಇನ್ನು 50 ಸಿನಿಮಾ ಅವ್ರ ಜೊತೆ ಮಾಡೋದು ನಾನು ಮಾಡ್ತೀನಿ. ಪ್ರೊಡ್ಯೂಸ್ ಮಾಡೋಕ್ಕೂ ರೆಡಿ, ಡೈರೆಕ್ಟ್ ಮಾಡೋಕ್ಕೂ ರೆಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.